ಮೊದಲನೇದಾಗಿ ಆಹಾರ ಪದಾರ್ಥಗಳಲ್ಲಿ ನಾವು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಪರೀಕ್ಷೆಯನ್ನ ನೋಡೋಣ. ಪಿಷ್ಟ ಪರೀಕ್ಷೆ ಮಾಡಬೇಕಾದ್ರೆ ನಾವು ಮೊದಲ ಬೇಕಾಗುವಂತ ರಾಸಾಯನಿಕ ವಸ್ತು ಯಾವ್ದಪ್ಪ ಅಂದ್ರೆ ದುರ್ಬಲ ಅಯೋಡಿನ್ ದ್ರಾವಣ. ಆಮೇಲೆ ಯಾವ್ದನ್ನ ಪರೀಕ್ಷೆ ಮಾಡ್ಬೇಕಲ್ಲ ಆ ಪರೀಕ್ಷೆ ಮಾಡ್ಬೇಕಾದಂತ ಒಂದು ಪದಾರ್ಥವನ್ನು ತಗೋಬೇಕು. ನಾವಿಲ್ಲಿ ಅನ್ನವನ್ನ ತಗೊಳ್ಳೋಣ. ಅನ್ನದೊಳಗ ನಾವು ಈಗ ಪಿಷ್ಟ ಐತಿ ಅಂತ ಪರೀಕ್ಷೆ ಮಾಡ್ಬೇಕಾದ್ರೆ ನಾವು ಟಿಂಚರ್ ಅಯೋಡಿನ್ ದ್ರಾವಣ ಏನೈತಲ್ಲ ಈ ಮೊದಲ ನಾವು ತಯಾರು ಮಾಡಿಕೊಂಡಂತ ದ್ರಾವಣವನ್ನ ತಗೋಬೇಕು. ಅದು 2 ಅಥವಾ 3 ಹನಿಯನ್ನ ನಾವು ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ ನೀಲಿ ಬಂತ ನೋಡ್ರಿ ಕಪ್ಪು ಮಿಶ್ರಿತ ನೀಲಿ ಕಾಣಿಸ್ತದಲ್ಲ. ಸೊ ಇದ್ರಾಗ ಏನೈತಿ ಅಂದಾರ ಇದ್ರೊಳಗೆ ಏನೈತಿ ಅಂದಾಗ ನೋಡ್ರಿ ಕಪ್ಪು ಮಿಶ್ರಿತ ನೀಲಿ ಮಣ್ಣ ಬಂದ್ರ ಇದ್ರೊಳಗ ಪಿಷ್ಟ ಇದೆ ಅಂತ. ಸೊ ಇದು ಪಿಷ್ಟ ಪರೀಕ್ಷಿಸು ಮಾಡುವಂತ ಒಂದು ವಿಧಾನ. ಕೇಳಿದ್ರೆ ಪಿಷ್ಟವನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ನಮ್ಗೆ ಬೇಕಾಗುವಂತ ರಾಸಾಯನಿಕ ವಸ್ತು ಯಾವ್ದಪ್ಪ ಅಂದ್ರೆ ದುರ್ಬಲ ಅಯೋಡಿನ್ ದ್ರಾವಣ. ಈ ದುರ್ಬಲ ಅಯೋಡಿನ್ ದ್ರಾವಣ ಇಲ್ಲಿ ನೋಡಿ ಈ ಮೊದಲೇ ನಾವು ತೆಗೆದುಕೊಂಡಿದ್ದೇವೆ. ಇದನ್ನ ತಯಾರು ಮಾಡುವಂತದ್ದು ಏನಪ್ಪಾ ಅಂದ್ರೆ ಈ ಟಿಂಚರ್ ಅಯೋಡಿಗೆ ಸ್ವಲ್ಪ ನೀರನ್ನ ಸೇರಿಸಿ ದ್ರಾವಣವನ್ನು ಏನ್ ಮಾಡ್ಬೇಕು ತಯಾರಿಸ್ಕೋಬೇಕು. ನಂತರ ಆಮೇಲೆ ಏನ್ ಮಾಡ್ಬೇಕು ಯಾವ ಪದಾರ್ಥ ಬೇಕೋ ಆ ಪದಾರ್ಥವನ್ನ ತೆಗೆದುಕೊಂಡು ಅದಕ್ಕ 2 ರಿಂದ 3 ಹನಿ ಟಿಂಚರ್ ಅಯೋಡಿನ್ ದುರ್ಬಲ ಅಯೋಡಿನ್ ದ್ರಾವಣವನ್ನ ಅದಕ್ಕ ಸೇರಿಸಬೇಕು. ನೋಡ್ರಿ ಇವು ಬಂದ್ ನೋಡ್ರಿ ಕಪ್ಪು ಮಿಶ್ರಿತ ನೀಲಿ ಎಷ್ಟು ಸ್ಪಷ್ಟವಾಗಿ ಬಂದತ್ ನೋಡ್ರಿ. ಕಾಣಿಸ್ತದೆ ಕಾಣಿಸ್ತಲ್ಲ. ಸೊ ಇದು ಇದರಲ್ಲಿ ಏನಿದೆ ಅಂತಂದ್ರೆ ಪಿಷ್ಟ ಇದೆ. ನೆಕ್ಸ್ಟ್ ನಾವು ಇನ್ನೊಂದು ಏನ್ ಮಾಡಪ್ಪ ಪ್ರೋಟೀನ್ ಅನ್ನ ನೋಡಿ. ಪ್ರೋಟೀನ್ ಬೇಕಂತಂದ್ರೆ ಅದಕ್ಕೆ ಬೇಕಾಗುವಂತ ರಾಸಾಯನಿಕ ವಸ್ತು ಯಾವ್ದಂದ್ರೆ ತಾಮ್ರದ ಸಲ್ಫೇಟ್ ದ್ರಾವಣ, ಇನ್ನೊಂದು ಪ್ಲಾಸ್ಟಿಕ್ ಸೋಡಾ ದ್ರಾವಣ.